ಭಜನಾ ಮಂಡಳಿಯವರು ಪ್ರೀತಿ ಪೂರ್ವಕವಾಗಿ ಮತ್ತೊಂದ್ಸರಿ ಜೋರಾಗಿ ಚಪ್ಪಾಳೆ ಬರಲಿ. ಆದಿಸೇವಿತಂ ಕಪಿಟೋ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ತಸ್ಮೈ ಶ್ರೀ ಗುರುವೇ ಸಾಂಬ ಜಯನಂ ಪಾರ್ವತಿ ಶಿವಹರ ರಮಾದೇವ್. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರೇ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರೇ ನಮ್ಮಮ್ಮ 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 ಶಾರದೆ ಉಮಾ ಮಹೇಶ್ವರೇ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರೇ ನಿಮ್ಮೊಳಗಿ ಹಲಾರಮ್ಮ ಅಮ್ಮಯ್ಯ ನಿಮ್ಮೊಳಗಿ ಹಲಾರಮ್ಮ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ಮೂರು ಕಪ್ಪಿನ ಭಾವ ಮರದ ಗಲದ ಕಿವಿಯೋ ಮೂರು ಕಪ್ಪಿನ ಭಾವ ಮರದ ಗಲದ ಕಿವಿಯು ಕೊರದಾಡಿವನರಮ ಮೂರು ಕಣ್ಣಿನ ಸೋತ ಮುರದಿಟ್ಟ ಚಂದ್ರಾಣ ಮೂರು ಕಣ್ಣಿನ ಸೋತ ಮುರದಿಟ್ಟ ಚಂದ್ರಾಣ ಧೀರತ ಕನಲಾದನೆ ಅಮ್ಮಯ್ಯ ಧೀರತ ಕನಲಾದನೆ ಅಮ್ಮಯ್ಯ ನಮ್ಮಮ್ಮ ಪುಟ್ಟ ತಟ್ಟೆಯೋ ಬಿಗಿದುಟ್ಟ ಚಲ್ಲನದ ಪುಟ್ಟ ತಟ್ಟೆ ಪುಟ್ಟ ತಟ್ಟೆಯೋ ಬಿಗಿದುಟ್ಟ ಚಲ್ಲನದ ಬಿಟ್ಟತ ನಿವನರಮ ಶಿವನ ಪಟ್ಟದ ರಾಣಿ ಪಾರ್ವತಿ ಕುಮಾರನು ಶಿವನ ಪಟ್ಟದ ರಾಣಿ ಪಾರ್ವತಿ ಕುಮಾರನು ಹೊಟ್ಟೆಯ
ವಿದ್ಯೆಯ ಬಲ್ಲ ರಮಣಿ ಹಂಬಲನಲ್ಲ ರಾಜಿ ವಿದ್ಯೆಯ ರಾಜಿ ವಿದ್ಯೆಯ ಬಲ್ಲ ರಮಣಿ ಹಂಬಲನಲ್ಲ ಬಾಪ್ರಿಗ ನಿವನ ರಮ ಲೇಸಾಗಿ ಸುಜನಾರ ಸಲವುವ ಕಾಗಿನೇಲ ಲೇಸಾಗಿ ಸುಜನಾರ ಸಲವುವ ಕಾಗಿನೇಲ ಕೇಶವದ ಕಾಗಿನೆ ಅಮ್ಮಯ್ಯ ಕೇಶವದ ಸಾಕಾನೆ ರೇ ಅಮ್ಮಯ್ಯ ನಮ್ಮಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ಆ ಆ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ಉಮಾ ಮಹೇಶ್ವರಿ ಉಮಾ ಮಹೇಶ್ವರಿ. ಥ್ಯಾಂಕ್ ಯು ಸೊ ಮಚ್. ಜೋರಾಗಿ ಚಪ್ಪಾಳೆ. ಇನ್ನು ಇವತ್ತಿನ ಪ್ರಾಥಮಿಕ ಶಾಲೆ ಮನಸೂರು 125ನೇ ವರ್ಷದ ಸಂಭ್ರಮಾಚರಣೆ ಹಾಗೇನೆ ವಾರ್ಷಿಕೋತ್ಸವ ಸಮಾರಂಭ 2026 ಈಗ ವೇದಿಕೆಯ ಕಾರ್ಯಕ್ರಮ ಆರಂಭವಾಗುತ್ತೆ. ನಾನು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ಒಬ್ಬ ನಾಯಕ ಅಂದರೆ ಕೇವಲ ಅಧಿಕಾರವನ್ನು ಗಿಟ್ಟಿಸ್ಕೊಂಡ್ರೆ ಮಾತ್ರ ಅಲ್ಲ, ಜನರ ಮನಸ್ಸಲ್ಲೂ ಕೂಡ ಅದೇ ರೀತಿಯಾಗಿರುವಂಥ ಸ್ಥಾನವನ್ನು ಪಡಿಬೇಕು ಅಂತ. ಅಂತಹ ನಾಯಕ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಿದರೆ ತಪ್ಪಾಗಲಾರದು. ಸೊ ಈಗ ವೇದಿಕೆ ಮೇಲೆ ನಾನು ಸ್ವಾಗತಿಸ್ತಾ ಇದ್ದೀನಿ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿಗಳು ಆಗಿರುವಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಎಸ್ ಲಾಡ್ ಸರ್. ಸರ್ ದಯವಿಟ್ಟು ವೇದಿಕೆ ಮೇಲೆ ನೀವು ಬನ್ನಿ, ಜೋರಾಗಿ ಚಪ್ಪಾಳೆ ಬರಲಿ. ಹಾಗೇನೆ ಹೈಕೋರ್ಟ್ ವಕೀಲರು ಹಾಗೂ ಮನಸೂರು ಶಾಲಾ ಭೂದಾನಿಗಳು ಉದಯ್ ಕುಮಾರ್ ವಸಂತರಾವ್ ದೇಸಾಯಿ ಸರ್. ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಏನು ಉದ್ಯಮಿಗಳು ಹುಬ್ಬಳ್ಳಿ ಸುರೇಶ್ ಶೇಜ್ವಾಡ್ಕರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಶ್ರೀಕಾಂತ್ ಗಾಯಕ್ವಾಡ್ ಸಂತೋಷ್ ಲಾಡ್ ಸರ್ ಅವರ ಆಪ್ತ ಸಹಾಯಕರು. ಪ್ರಕಾಶ್ ಘಾಟೆ ನಾಮನಿರ್ದೇಶಿತ ಸದಸ್ಯರು ಹುಬ್ಬಳ್ಳಿ ಧಾರವಾಡ. ಸಂಗಯ್ಯ ಹಿರೇಮಠ್ ಸ್ವಾಮಿಗಳು ಮಹಾಮನೆ ಮನಗುಂಡಿ ಸ್ವಾಮಿಗಳು ಮನಸೂರು. ಉಳುವಯ್ಯ ಚಿಕ್ಕಮಠ್ ಸ್ವಾಮಿಗಳು ಮನಸೂರು. ಶ್ರೀರಾಮ್ ರಾಥೋಡ್ SS ಕೆಳದಿಮಠ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಮಲಂಗೌಡ ಪಾಟೀಲ್ ಸುರೇಶ್ ಗೌಡ ಕರಿಗೌಡ್ ಹೊಡೇದ್ ಮನಿ ಸರ್. ಮಂಜುನಾಥ್ ಮಕ್ಕಳಗೇರಿ, ಪ್ರವೀಣ್ ಜೋಶಿ, ಮಹಾದೇವಪ್ಪ ಹಡಪದ್.
ಮತ್ತೊಮ್ಮೆ ಸರ್ ಅದೇ ಅನೌನ್ಸ್ ಮಾಡ್ತಾ ಇದ್ದೀನಿ ಸರ್, ಅದೇ ಅನೌನ್ಸ್ ಮಾಡ್ತಾ ಇದ್ದೀನಿ, ಅದನ್ನೇ ಮಾಡ್ತೀನಿ. ಥ್ಯಾಂಕ್ ಯು. ಓಕೆ, ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸೋದೇ ದೊಡ್ಡ ಸಾಹಸ ಆಗಿದೆ. ಭಾಗಶಃ ಸಚಿವರಿಗೂ ಅದರ ಬಿಸಿ ಮುಟ್ಟಿರುತ್ತೆ ಅಂತ ಅನಿಸುತ್ತೆ. ಇತ್ತೀಚೆಗೆ ನಾವು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಅಂಥದ್ರಲ್ಲಿ ನಮ್ಮ ಮೈಸೂರಿನಲ್ಲಿ 125ನೇ ವರ್ಷದ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಇದಕ್ಕಿಂತ ಹೆಮ್ಮೆ ವಿಚಾರ ಇನ್ನೇನಲ್ವಾ? ಇವತ್ತು ಬಂದಿರುವಂಥ ಎಲ್ಲ ಅತಿಥಿಗಳು ಈ ಶಾಲೆ ಇದೇ ರೀತಿಯಾಗಿ ಇನ್ನಷ್ಟು ಅಭಿವೃದ್ಧಿ ಆಗಲಿ, 125, 50, 75 ಹೀಗೆ ಸಾಕಷ್ಟು ಸಂಭ್ರಮಗಳನ್ನು ಆಚರಿಸಲಿ ಅಂತ ದೇವರಲ್ಲಿ ಕೋರ್ತಾ ದೀಪವನ್ನು ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡೋಣ. ದಯವಿಟ್ಟು ಬಂದಿರುವಂಥ ಅತಿಥಿಗಳು ದೀಪವನ್ನು ಬೆಳಗೋದಕ್ಕೆ ಮುಂದೆ ಬರಬೇಕು. ಜೋರಾಗಿ ಚಪ್ಪಾಳೆ ಬರಲಿ. ದೀಪ ಜ್ಯೋತಿ ಪರಬ್ರಹ್ಮ, ದೀಪ ಜ್ಯೋತಿ ಜನಾರ್ದನ, ದೀಪೋ ಹರತಿ ಮೇ ಪಾಪಂ, ದೀಪ ಜ್ಯೋತಿ ನಮೋಸ್ತುತೆ. ಈ ದೀಪ ಯಾವ ರೀತಿಯಾಗಿ ಬೆಳಗುತ್ತೋ ಅದೇ ರೀತಿಯಾಗಿ ಮತ್ತಷ್ಟು ಮೈಸೂರಿನ ಶಾಲೆಯ ಮಕ್ಕಳು ಅಷ್ಟೇ ಹೆಸರನ್ನ ತರಲಿ, ಈ ಊರು ಮತ್ತಷ್ಟು ಬೆಳಗಲಿ ಅಂತ ಆ ದೇವರಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ. ನಿಮ್ಮ ಮೊಬೈಲ್ ಟಾರ್ಚ್ಗಳನ್ನ ಆನ್ ಮಾಡಿ ಒಂದ್ಸರಿ. ನಿಮ್ಮ ಮೊಬೈಲ್ ಟಾರ್ಚ್, ಮೊಬೈಲ್ನ ಟಾರ್ಚ್ ಒಂದ್ಸರಿ ಆನ್ ಮಾಡಿ. ಹೀಗೆ ಹಿಂಗೆ ಮಾಡಿ ಒಂದ್ಸರಿ. ಎಲ್ಲರೂ ಮೊಬೈಲ್ ಇರುತ್ತಲ್ಲ ಆಲ್ಮೋಸ್ಟ್ ಮಾಡಿ ರೀತಿಯಾಗಿ. Bye.
ಥ್ಯಾಂಕ್ ಯು. ಏನಾದರೂ ಡಿ ಜೆ ಸ್ಟೈಲಲ್ಲಿ ನಮ್ಮ ಅತಿಥಿಗಳನ್ನ ವೆಲ್ಕಮ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಜೋರಾಗಿ ಮತ್ತೊಂದ್ಸರಿ ಚಪ್ಪಾಳಿ ಬರಲಿ. ಹಾಗೆಯೇ ರಾಮ್ ರಾಥೋಡ್ ಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ. 1901ರಲ್ಲಿ ಆರಂಭವಾದಂತಹ ಶಾಲೆ ಈಗ 125 ವರ್ಷಗಳನ್ನು ಪೂರೈಸಿದೆ. ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಸೇರಿದಂತೆ ಸಾಕಷ್ಟು ಸಾಧಕರು ಈ ಶಾಲೆಯಿಂದ ಬಂದಿದ್ದಾರೆ, ಬರೋರಿದ್ದಾರೆ. ಹೀಗಾಗಿ ಈ ಒಂದು ಶಾಲೆಯ ಸಂಕ್ಷಿಪ್ತ ವರದಿಯನ್ನು ಕೇಳೋಣ. ಈ ಶಾಲೆಯ ಶಿಕ್ಷಕಿ ಆಗಿರುವಂಥ ಶ್ರೀಮತಿ ಭಾರತಿ ಮನಿಕೇರಿ ಅವರು ಈ ಶಾಲೆಯ ಬಗ್ಗೆ ಸಂಕ್ಷಿಪ್ತವಾಗಿರುವಂಥ ವರದಿಯನ್ನು ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಪ್ರಕಾಶ್ ಘಾಟ್. ನಮಸ್ಕಾರಗಳು. ಶತಮಾನ ಕಂಡ ಶಾಲೆಯ ಬಗ್ಗೆ ನಾನು ಸಂಕ್ಷಿಪ್ತ ವರದಿಯನ್ನು ತಮ್ಮೆಲ್ಲರ ಮುಂದೆ ವರದಿ ವಾಚನ ಮಾಡ್ತಾ ಇದ್ದೀನಿ. ಮೊದಲಿಗೆ ನಮ್ಮ ಮನ್ಸೂರು ಗ್ರಾಮದ ಸಂಕ್ಷಿಪ್ತ ವರದಿಯನ್ನು ಹೇಳ್ತೀನಿ. ಶತಮಾನ ಕಂಡ ಮನ್ಸೂರು ಶಾಲೆ ಧಾರವಾಡದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಮನ್ಸೂರು ಗ್ರಾಮವು ಸುಮಾರು 3015 ಜನಸಂಖ್ಯೆಯನ್ನು ಹೊಂದಿದ್ದು, ಗ್ರಾಮದೇವಿ ಶ್ರೀ ಕರಿಯಮ್ಮ ದೇವಿ ಆಶೀರ್ವಾದದಿಂದ ಎಲ್ಲರೂ ಸಮೃದ್ಧಿ ಜೀವನ ನಡೆಸುತ್ತಿದ್ದಾರೆ. ವಿಶ್ವವಿಖ್ಯಾತ ಸಂಗೀತಗಾರರಾದ ಪದ್ಮಭೂಷಣ, ಸಂಗೀತ ರತ್ನ ದಿವಂಗತ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಹಾಗೂ ರಂಗ ಕಲಾವಿದರಾದ ನಟಶೇಖರ ಪಂಡಿತ್ ಬಸವರಾಜ್ ಮನ್ಸೂರ್ ಅವರು ಜನಿಸಿದ ಗ್ರಾಮವಾಗಿದೆ. ದಿವಂಗತ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಶಾಸ್ತ್ರೀಯ ಸಂಗೀತ ಗಾಯನದ ಮೂಲಕ ವಿಶ್ವವಿಖ್ಯಾತರಾಗಿರುತ್ತಾರೆ ಹಾಗೂ ರಂಗಭೂಮಿ ಕಲಾವಿದರಾಗಿ, ನಟರಾಗಿ, ಗಾಯಕರಾಗಿ ಬಸವರಾಜ್ ಮನ್ಸೂರ್ ಅವರು ಪರಿಚಿತರಾಗಿರುತ್ತಾರೆ. ಮನ್ಸೂರು ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ಶ್ರೀ ಕರಿಯಮ್ಮ ದೇವಿ ಮಂದಿರಗಳು, ಶ್ರೀ ವಿಠಲ ಹರಿ ಮಂದಿರ, ಕಲ್ಮೇಶ್ವರ ಮಂದಿರ, ಆಂಜನೇಯ ಮಂದಿರ, ಧೋನಿ ಕರಿಯಮ್ಮ ಮಂದಿರ, ಮೈಲಾರಲಿಂಗೇಶ್ವರ, ಹದ್ದಿನಗುಡ್ಡ ಬಸವಣ್ಣ, ಹಾದಿ ಬಸವಣ್ಣ, ರೇವಣಿ ಸಿದ್ದೇಶ್ವರ ಮಠ, ಸಿದ್ದಪ್ಪಜನ ಮಠ ಹೀಗೆ ಹಲವಾರು ದೇವಸ್ಥಾನಗಳಿದ್ದು ಒಂದು ಮಸೀದಿ ಕೂಡ ಇದೆ. ಇವುಗಳಲ್ಲಿ ಭಕ್ತಾದಿಗಳ ಮೂಲಕ, ಸಂಘ ಸಂಸ್ಥೆಗಳ ಮೂಲಕ ಕೆಲವೊಂದು ದೇವಸ್ಥಾನಗಳು ದುರಸ್ತಿಯಾಗಿ ನವೀಕರಣಗೊಂಡಿವೆ. ಮನ್ಸೂರು ಗ್ರಾಮದಲ್ಲಿ ಹಳ್ಳದ ಹತ್ತಿರವಿರುವ ಶ್ರೀ ಕರಿಯಮ್ಮ ದೇವಿಯ ಗ್ರಾಮವು ಶಕ್ತಿ ದೇವತೆಯಾಗಿದ್ದು, ಪ್ರತಿ ವರ್ಷವೂ ಮೇ ತಿಂಗಳಲ್ಲಿ ರೈತರು ಭೂಮಿಗೆ ಬಿತ್ತನೆ ಪೂರ್ವದಲ್ಲಿ ಶ್ರೀದೇವಿಗೆ ಉಡಿ ತುಂಬುವ ಉತ್ಸವವು ಜರುಗುತ್ತಲಿದ್ದು, ಉತ್ಸವದಲ್ಲಿ ಭಕ್ತಿಗೀತೆಗಳು, ಕರಡಿ ಮಜಲು, ಭಜನಾ ಪದಗಳು, ಕುಂಭಮೇಳ, ಸಂಪ್ರದಾಯ ಪದಗಳು, ಹಾಡು ಕುಣಿತಗಳಿಂದ ದೇವಿ ಉತ್ಸವ ನೆರವೇರುವುದು ವಿಶೇಷವಾಗಿರುತ್ತದೆ. ಗ್ರಾಮದಲ್ಲಿ 75% ಕೃಷಿ ಆಧಾರಿತ ರೈತರಿದ್ದು, ನೌಕರರು, ದಿನಗೂಲಿ ಕೆಲಸಗಾರರು, ಇಟ್ಟಂಗಿ ಭಟ್ಟಿ, ಬಡ ಮಧ್ಯಮ ವರ್ಗದ ಜನರು ಇರುವರು. ಗ್ರಾಮದಲ್ಲಿ ಎಲ್ಲ ವರ್ಗದ ಜನಾಂಗದವರಿದ್ದು, ಗ್ರಾಮದ ಅಭಿವೃದ್ಧಿ ಕೆಲಸವಿದ್ದಾಗ ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಒಟ್ಟಾಗಿ ಜಾತಿ ಮತ ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದು ಒಂದು ಸಂತಸದ ಸಂಗತಿ ಎಂದು ಹೇಳಿಕೊಳ್ಳಲು ಹೆಮ್ಮೆ. ಮನ್ಸೂರು ಗ್ರಾಮವು ಗ್ರಾಮ ಪಂಚಾಯತಿ ಹೊಂದಿದ್ದು, ಮನ್ಸೂರು ಹಾಗೂ ಸಲ್ಕಿನಕೊಪ್ಪ ಗ್ರಾಮಗಳನ್ನು ಹೊಂದಿದೆ. ಇನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಗ್ಗೆ ಹೇಳಬೇಕೆಂದರೆ, ದಿನಾಂಕ 10/2/1901ರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸ್ಥಾಪನೆಯಾಗಿದ್ದು, ಹಿರಿಯರ ಹೇಳಿಕೆಯ ಪ್ರಕಾರ ಮೊದಲು ಶಾಲಾ ಕಟ್ಟಡವಿಲ್ಲದೆ ಗುಡಿ ಶಾಲೆ ಎಂದು ಇತ್ತು. ಗುಡಿಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರಂತೆ. ಮೊದಲು ಏಕೋಪಾಧ್ಯಾಯ ಶಾಲೆ ಇತ್ತು. ಹಿರಿಯರನ್ನು ಸಮೀಕ್ಷೆ ಮಾಡಿದಾಗ ಶ್ರೀ ಒಟ್ಟಾರ್ ಮಾಸ್ತರ್ ಎಂಬ ಗುರುಗಳ ನೆನಪು ಮಾತ್ರ ಇದೆ ಎಂದು ಹೇಳಿದರು. ಭಿನ್ನೇತ ಒಣ್ಣೇತ ಇದ್ದೀವಿ ಎಂದು ಹೇಳಿದರು. ತದನಂತರ ಗ್ರಾಮದ ಹಿರಿಯ ದಾನಿಗಳು ಶ್ರೀ ಹಿರೇಮಠ್ ದಂಪತಿಗಳ ಶಾಲಾ ಕಟ್ಟಡಕ್ಕೆ ಭೂದಾನ ಮಾಡಿದಾಗ ಶಾಲಾ ಕಟ್ಟಡಗಳನ್ನು ನಿರ್ಮಿಸಿದರು. 1ರಿಂದ 4ನೇ ವರ್ಗದಲ್ಲಿ ಮಾತ್ರ ಭೂದಾನ ಇತ್ತು.
ಆಗ ಕುಂದಗೋಳ ಸರ್